ಸುಲಭದ ತೀರ್ಮಾನವಾಗಿರಲಿಲ್ಲ ಕೈ ಟಿಕೆಟ್ ಫೈನಲ್. ಸ್ಫೋಟಕ ಹೇಳಿಕೆ ಕೊಟ್ಟ ಗೃಹ ಸಚಿವ ಜಿ ಪರಮೇಶ್ವರ್. ಚುನಾವಣೆಯಲ್ಲಿ ಕುಟುಂಬದವರೇ ಟಿಕೆಟ್ ಕೇಳಿದ್ರು. ಸಚಿವ ಜಿ ಪರಮೇಶ್ವರ್ ಅವರು ಒಂದು ಸ್ಫೋಟಕವಾದಂತಹ ಹೇಳಿಕೆಯೊಂದನ್ನ ಇಲ್ಲಿ ನೀಡಿದ್ದಾರೆ. ಚುನಾವಣೆಯಲ್ಲಿ ಕುಟುಂಬದವರೇ ಟಿಕೆಟ್ ಕೇಳ್ತಾ ಇದ್ರು, ಕಾರ್ಯಕರ್ತರು ಬೇರೆಯವರಿಗೆ ಕೊಡಬೇಕಂತ ಹೇಳ್ತಾ ಇದ್ರು. ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದರೂ ಸಮರ್ಥ್ ಮತ್ತು ಉಮೇಶ್ ಮೇಟಿಗೆ ಟಿಕೆಟ್ ಕೊಟ್ಟಿದ್ದೇವೆ. ಬಹಳ ಎಚ್ಚರಿಕೆಯಿಂದ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಕೆಲಸ ಮಾಡಬೇಕು ಅಂತ ಹೇಳಿ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡ್ತೇವೆ. ಸಿಎಂ ಡಿಕೆಶಿ ಸೂಚನೆಯಂತೆ ಚುನಾವಣೆ ನಡೆಸಿ ಗೆಲ್ಲಿಸಬೇಕು. ಬೆಂಗಳೂರಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಈ ರೀತಿಯಾಗಿ ಸ್ಫೋಟಕವಾದಂತಹ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಅಲ್ಲ, ಯಾವುದೇ ಚುನಾವಣೆಯಲ್ಲಿ ವಿಶೇಷವಾಗಿ ಬೈ ಎಲೆಕ್ಷನ್ನಲ್ಲಿ ಇಂಥ ಸಿಚುವೇಶನ್ಸು ಭಾಳಷ್ಟು ಬಂದಿದೆ. ನಾನು ಅಧ್ಯಕ್ಷನಾಗಿರುವಾಗಲೂ ಕೂಡ ಅನೇಕ ಇಂಥ ಸಿಚುವೇಶನ್ಗಳನ್ನು ಫೇಸ್ ಮಾಡಿದ್ದೀವಿ. ಅಂತಿಮವಾಗಿ ಯಾರಿಗಾದರೂ ಒಬ್ರಿಗೆ ಕೊಡಲೇಬೇಕಲ್ಲ. ಅದನ್ನು ಈಗ ಸಾಧಕ ಬಾಧಕಗಳನ್ನು ನೋಡಿ ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಅವರು ಮಿಟಿದು ಅಷ್ಟೇ, ಯಾಕೆಂದರೆ ಅದು ಕೂಡ ಫ್ಯಾಮಿಲಿ ವರ್ಸಸ್ ಅದರ್ಸ್, ಇಲ್ಲಿ ಫ್ಯಾಮಿಲಿ ವರ್ಸಸ್ ಅದರ್ಸ್ ಹಾಗಾಗಿದೆ. ಅದರಿಂದ ಎರಡೂ ಹೈಕಮಾಂಡ್ನವರು ಯಾರ ಲೀಡರ್ಸ್ಗಳಿಗೆಲ್ಲ ಕರೆದು ಈಗಾಗಲೇ ಕೆಲವರಿಗೆಲ್ಲ ಮಾತಾಡಿದ್ದಾರೆ. ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಎಲ್ಲ ಮಾತಾಡಿದ್ದಾರೆ. ಏನು ತೊಂದರೆ ಇಲ್ಲ, ತೀರ್ಮಾನ ಮಾಡ್ತಾರೆ. ಇಲ್ಲ, ಅದನ್ನು ಈಗ ಹೈಕಮಾಂಡ್ನವರು ಅದನ್ನೆಲ್ಲ ಗಮನಿಸ್ತಾರೆ. ಅವರು ಕೆಲವು ಪ್ಯಾರಾಮೀಟರ್ಸ್ಗಳನ್ನ ಇಟ್ಕೊಂಡಿರ್ತಾರೆ ಹೈಕಮಾಂಡಲ್ಲಿ, ಅದನ್ನು ನೋಡ್ತಾರೆ. ಆಮೇಲೆ ಜೊತೆಗೆ ಪೊಲಿಟಿಕ್ಸು, ಇವತ್ತಿನ ಪೊಲಿಟಿಕಲ್ ಸಿಚುವೇಶನ್ ಹೇಗಿರುತ್ತೆ, ಈಗ ನಮಗೆ ಹೆಚ್ಚು ನಮ್ಮದೇ ಸೀಟು, ಎರಡೂ ನಮ್ಮ ಪಕ್ಷದವರೇ ಗೆದ್ದಿದ್ದು. ಸೊ ಅದನ್ನು ಗೆದ್ಸ್ಕೊಳ್ಳೇಬೇಕು ನಾವು, ಬಿಟ್ಕೊಡೋಕ್ಕಾಗೋದಿಲ್ಲ. ಆದ್ದರಿಂದ ಅದು ಮುಖ್ಯ ಅಂತೇಳಿ ಅವರು ತೀರ್ಮಾನ ಮಾಡ್ತಾರೆ. ಎರಡೂ ಕಡೆ ಅಲ್ಲ, ಅಂತಿಮವಾಗಿ ಇದನ್ನೆಲ್ಲ ಯೋಚನೆ ಮಾಡೇ ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ನವರು. ಒಂದು ವೇಳೆ ಇಲ್ಲ ಮೂರನೇವರಿಗೆ ಬೇಡ, ಫ್ಯಾಮಿಲಿನಲ್ಲಿ ಇಬ್ಬರಿಗೆ ಮಾತ್ರ MP ಇದ್ದಾರೆ, MLA ಇದ್ದಾರೆ, ಮಂತ್ರಿ ಇದ್ದಾರೆ ಅಂತ ಅವರೇನಾದರೂ ಆ ರೀತಿ ಅಂದ್ಕೊಂಡ್ರೆ ಅವಾಗ ಅವರು ಬೇರೆಯವ್ರಿಗೆ ಕೊಡೋಕ್ಕೆ ಯೋಚನೆ ಮಾಡ್ತಾರೆ. ಇಲ್ಲ ನಾವು